ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಹುರುಳಿಕಾಳ್ದು ಒಂದು ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ, ಬನ್ನಿ. ಹುರುಳಿಕಾಳು ಚಟ್ನಿ ಮಾಡೋಕ್ಕೆ ನೋಡಿ, ಒಂದು ಮುಕ್ಕಾಲು ಬಾಟ್ಲಟ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಇದು ನೀಟಾಗಿ ಕಲ್ಲು ಇದೇ ಥರ ಇರುತ್ತೆ, ಕ್ಲೀನಾಗಿ ಆರಿಸ್ಕೊಂಡ್ಬಿಟ್ಟು ನೀವು ಹುರುಳಿಕಾಳು ತೊಗೋಬೇಕು. ಒಂದು ಬಟ್ಲು ಕಾಯಿ ತುರಿ, ಒಂದು ನಿಂಬೆಕಾಳಷ್ಟು ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಕರಿಬೇವು ಸೊಪ್ಪು, ಜೀರಿಗೆ, ಆಮೇಲೆ ಬೇಡಿಗೆ ಮೆಣಸಿನ್ಕಾಯಿ. ಬೇಕಂದ್ರೆ ನೀವು ಗುಂಟೂರು ಹಾಕೋಬೋದು ಖಾರಕ್ಕೆ ಬೇಕಾದರೆ. ಇವಾಗ ಇದನ್ನು ನಾನು ಹುರಿದು ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೋಬೇಕು. ಈ ಹುರುಳಿಕಾಳು ತೊಗೊಂಡಿದ್ದೀವಲ್ಲ, ಮುಕ್ಕಾಲು ಬಾಟ್ಲು, ಇದು ತೊಗೊಂಡು ನೀಟಾಗಿ ಬಿಸಿ ಮಾಡಬೇಕು. ಇದು ಚೆನ್ನಾಗಿ ಹುರ್ಕೋಬೇಕು. ತುಂಬ ಕಪ್ಪಾಗೋವರೆಗೂ ಹುರಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ನೀಟಾಗಿ ಹುರಿದ್ಬಿಟ್ಟು ಗಮ್ ಅಂತ ಸ್ಮೆಲ್ ಬರುತ್ತೆ, ಆವಾಗ ನಾವು ಇದನ್ನು ತೆಗಿಬೇಕು. ಹುರುಳಿಕಾಳು ಚಟ್ನಿ ಪುಡಿಯಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಆರೋಗ್ಯಕರವಾದ ಚಟ್ನಿ. ಇದನ್ನೊಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಹುರುಳಿಕಾಳು ಹುರಿದಾಗಿದೆ, ಹೇಗೆ ಉಬ್ಬಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ಇವಾಗ ನಾವು ತಟ್ಟೆ ತೆಗಿಯೋಣ. ತೆಗೆದ್ಬಿಟ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ವ, ಬೇಡಿಗೆ ಮೆಣಸಿನ್ಕಾಯಿ, ಅದನ್ನು ಹುರ್ಕೊಳ್ಳೋಣ. ಹುರಿಯೋಕ್ಕೆ ತೋರಿಸ್ತೀವಿ. ಇವಾಗ ಬೇಡಿಗೆ ಮೆಣಸಿನ್ಕಾಯಿ ನಾನು ಮುರಿದಿದ್ದೀನಿ. ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಬೇಕು, ಯಾಕಂದರೆ ಬಿಸಿ ಮಾಡಿದರೆ ಇದು ಪೌಡ್ರ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಸ್ವಲ್ಪ ಇದೇ ಥರ ನಾವು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅರ್ಧ ಸ್ಪೂನು ಜೀರಿಗೆ, ಅರ್ಧ ನಿಂಬೆಹಣ್ಣು ಗಾತ್ರಷ್ಟು ಒಂದು ಹುಣಸೆಹಣ್ಣು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಇದರಲ್ಲೇ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮೊದಲೇ ಸ್ವಲ್ಪ ಒಣ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ನಂತರ ಇದು ಸ್ವಲ್ಪ ಹಾಕಿ ಒಂದು 2 ನಿಮಿಷ ಆದ ನಂತರ ಇದನ್ನು ತೆಗೆದುಬಿಡೋಣ. ಇವಾಗ ನಾವು ಕಾಯಿ ತುರಿ ಹುರಿಯೋದು ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ಹಸಿ ಕೊಬ್ಬರಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಮನೇಲಿ ಒಣ ಕೊಬ್ಬರಿ ಇದ್ದರೆ ನೀವು ಅದರಲ್ಲೇ ಮಾಡಿದರೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ. ಯಾಕಂದರೆ ಒಬ್ಬೊಬ್ಬರ ಮನೇಲಿ ಒಣ ಕೊಬ್ಬರಿ ಇರಲ್ಲ, ಅದಕ್ಕೆ ನಾನು ಹಸಿ ಕೊಬ್ಬರಿನ ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಇಲ್ಲದವರು ಈ ಥರ ಹಸಿ ಕಾಯಿನ ತುರಿದ್ಬಿಟ್ಟು ನೀವು ಚೆನ್ನಾಗಿ ಹುರಿಬೇಕು ಇದನ್ನು. ಯಾಕಂದ್ರೆ ಸುಮ್ಮನೆ ಹಸಿ ಬಿಸಿ ಹಾಕಬಾರ್ದು. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ನೀವು ಹುರುಳಿಕಾಳು ಚಟ್ನಿ ಪುಡಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಎಲ್ಲನೂ ನೀವು ಕರಿಬೇವು ಅಷ್ಟೇ, ಜೀರಿಗೆ ಅಷ್ಟೇ, ಹುಣಸೆಹಣ್ಣು ಎಲ್ಲ ಸಪ್ರೇಟಾಗಿ ಹುರಿಯೋಂಗಿದ್ರೆ ಸಪ್ರೇಟಾಗಿ ಹುರಿ. ನಾನು ಪೂರ್ತಿ ಎಲ್ಲ ಒಣ ಮೆಣಸಿನ್ಕಾಯಿ, ಕರಿಬೇವು, ಹುಣಸೆಹಣ್ಣು, ಜೀರಿಗೆ ಹಾಕಿ ಹುರಿದಿದ್ದೀನಿ. ಈ ಕೊಬ್ಬರಿ ಮಾತ್ರ ನೀವು ಇದನ್ನು ಸಪ್ರೇಟಾಗಿ ನೀವು ಹುರ್ಕೋಬೇಕು ನೀಟಾಗಿ. ಒಣ ಕೊಬ್ಬರಿ ಇದ್ದರೆ ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ಈಗ ಹಸಿ ಕೊಬ್ಬರಿ ಇರೋಕ್ಕೆ ಸ್ವಲ್ಪ ಒಂದು 2 ನಿಮಿಷ ಎಕ್ಸ್ಟ್ರಾ ತೊಗೊಳುತ್ತೆ. ಇದು ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಹುರಿದ್ಬಿಟ್ಟು ಹಾಕಿದರೆ ಅನ್ನದ ಜೊತೆಗೆ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ. ಮಕ್ಕಳು ಜಾಸ್ತಿನೇ ತಿಂತಾರೆ. ಹುರುಳಿಕಾಳು ಚಟ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾಡೋದ್ರಿಂದ ಅದು ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು. ಅದಕ್ಕೆ ನಾನು ಹುರುಳಿಕಾಳು ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ. ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಎಲ್ಲ ನೀಟಾಗಿ ನಾನು ಹುರಿದಿಟ್ಕೊಂಡಿದ್ದೀನಿ. ಒಂದು 5 ನಿಮಿಷ, ಒಂದು 2 ನಿಮಿಷನೋ 5 ನಿಮಿಷನೋ ಆಗಲಿ, ಇದು ತಣ್ಣಗಾಗಲಿ. ತಣ್ಣಗಾದ ನಂತರ ನಾನು ರುಬ್ಬಿ ತೋರಿಸ್ತೀನಿ. ನೋಡಿ, ಇವಾಗ ತಣ್ಣಗಾಗಿದೆ. ನಾನಿವಾಗ ಹುರುಳಿಕಾಳು ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹಾಕಿದ್ದೀನಿ ಚಿಕ್ಕ ಜಾರ್ಗೆ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ, ಬೇಕಂದ್ರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಹುರುಳಿಕಾಳು ಹುರಿದ್ಬಿಟ್ಟು ಚಟ್ನಿ ಪುಡಿ ಈ ಥರ ಮಾಡಿದರೆ ಹೇಗೆ ಕಲರ್ ಬರುತ್ತಂತೆ ನೀವೇ ನೋಡಿ. ಬೇಕಂದ್ರೆ ನೀವು ಹಿಂಗೆ ತಿನ್ನೋರಿದ್ರೆ ಸ್ವಲ್ಪ ಇದಕ್ಕೆ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ಮಾಡಿದರೆ ಇನ್ನೂ ಸೂಪರಾಗಿರುತ್ತೆ. ಹಿಂಗೆ ಹಾಕೋದ್ರಿಂದ ಗಮ್ ಅಂತ ಇನ್ನೂ ಟೇಸ್ಟ್ ಇರುತ್ತೆ. ನಾವು ಹಿಂಗೆ ತಿನ್ನಲ್ಲ ಅಂತ ನಾನು ಹಿಂಗೆ ಹಾಕಿಲ್ಲ. ಇವಾಗ ನಾನು ತಟ್ಟೆಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ತಟ್ಟೆಲೆಲ್ಲ ಸುರಿಬಿಟ್ಟು ನೀವು ಸಿಂಪಲ್ಲಾಗಿ ಒಂದು ಎಣ್ಣೆಲಿ ಒಗ್ಗರಣೆ ಹಾಕ್ಕೋಬೋದು. ಜಾಸ್ತಿ ದಿನ ಇಡಂಗಿದ್ರೆ ಒಂದು ಬಾಟ್ಲಿಗೆ, ಗಾಜಿನ ಬಾಟ್ಲಿಗೆಲ್ಲ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದೇನು ಕೆಡಲ್ಲ, ಏನಿಲ್ಲ. 15 ದಿವಸ ತಿಂಗಳಗಟ್ಲೆನೂ ತಿನ್ಬೋದು ನೀವು. ಇವಾಗ ನಾವು ಒಂದು ಸಣ್ಣದಾಗೆ ಎಣ್ಣೆ ಒಗ್ಗರಣೆ ಹಾಕ್ತೀನಿ, ಬನ್ನಿ. ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನಿಮಗೆ ಒಗ್ಗರಣೆ ಬೇಡ ಅಂದರೆ ಹಾಗೆ ಬಾಟ್ಲಿಗೆ ತುಂಬಿಟ್ಟು ನೀವು ಬೇಕಾದಾಗೆಲ್ಲ ಒಗ್ಗರಣೆ ಹಾಕ್ಕೋಬೋದು. ಇವಾಗ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಚಟಪಟ ಅನಿಸ್ಬಿಟ್ಟು
ನಾವು ಚಟ್ನಿ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇವಾಗೆ ಸದ್ಯಕ್ಕೆ ಬೇಡ ಅಂದರೆ ನೀವು ಬೇಕಾದಾಗೆಲ್ಲ ಚಟ್ನಿ ಪುಡಿಗೆಲ್ಲ ಹಾಕ್ಕೊಂಬಿಟ್ಟು ಅನ್ನದ ಜೊತೆಗೆ ಕಲಸಿ ತಿನ್ಬೋದು. ಸೂಪರಾಗಿ ಇರುತ್ತೆ. ಇವಾಗ ನಾನೊಂದು ಸ್ಪೂನು ಸಾಸಿವೆ, ನಾವು ಕರಿಬೇವು ಜೀರಿಗೆ ಎಲ್ಲ ಅದ್ರಾಗ ಹಾಕಿದ್ದೀವಿ. ಈ ಸಾಸಿವೆ ಒಂದು ಈ ಥರ ಸಿಡಿಸ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಚಟ್ನಿ ಪುಡಿನ ಹಾಕಿ ಬಾಟ್ಲಲ್ಲಿ ಹಾಕಿಟ್ಬಿಟ್ರೆ ಸೂಪರಾಗಿರುತ್ತೆ. ನೀವು ಬನ್ನಿ ಅದಕ್ಕೆ ಹಾಕಿ ತೋರಿಸ್ತೀನಿ. ಇವಾಗ ಚಟ್ನಿ ಪುಡಿಗೆ ಈ ಥರ ನಾವು ಹಾಕಿಬಿಟ್ಟು ಒಂದು ಸಣ್ಣದಾಗಿ ಈ ಥರ ಕಲಸಿ ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆಲ್ಲ ಅನ್ನದ ಜೊತೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಹಾಕ್ಕೊಂಡು ನೀವು ತಿನ್ಬೋದು. ಈ ಥರ ಸೂಪರಾಗಿರುತ್ತೆ. ಹುರುಳಿಕಾಳಿಂದ ಯಾರಿಗಿಷ್ಟ ಇರಲ್ಲ ಹೇಳಿ. ಹುರುಳಿಕಾಳ್ದು ಚಟ್ನಿ ಪುಡಿ ರೆಡಿ ಆಯಿತು. ತುಂಬ ಈಜಿ, ಮನೇಲಿರೋ ಸಾಮಾನಿಂದನೇ ಮಾಡಿರೋದು. ಈ ಹುರುಳಿಕಾಳು ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.